ಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಹಾಜರಾಗುತ್ತಿಲ್ಲವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ದೇವರಾಯಪ್ಪರಗಿ ತಾಲೂಕಿನ ಈ ಪಂಚಾಯಿತಿಯಲ್ಲಿ ಪಿಡಿಒ ಸೇರಿದಂತೆ ಸಿಬ್ಬಂದಿ ಗೈರಾಗಿರುವುದರಿಂದ ಮೂಲಭೂತ ಸಮಸ್ಯೆಗಳು ಬಗೆಹರಿಯುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ನಮಸ್ಕಾರ ಕರ್ನಾಟಕ ಜನತೆಗೆ. ಇಂದು ನಾವು ವಿಜಯಪುರ ಜಿಲ್ಲೆಯ ದೇವರಾಯಪ್ಪರಗಿ ತಾಲೂಕಿನ ಮಾರಕಪ್ಪನಹಳ್ಳಿಯ ಗ್ರಾಮ ಪಂಚಾಯತಿಗೆ ಆಗಮಿಸಿದ್ದೇವೆ. ಗ್ರಾಮ ಪಂಚಾಯತಿಗೆ ನಾವು ಯಾಕೆ ಬಂದೇವಪ್ಪ ಅಂದ್ರೆ ಈ ಊರಿನ ಜನರಿಗೆ ಭಾಳ ಸಮಸ್ಯೆ ಆಗ್ಯಾವು. ಇಲ್ಲಿ ಯಾರು ಬಂದು ಕೇಳಾರ್ದಂಗೆ ಆಗ್ಯದ. ಈ ಸಮಸ್ಯೆ ಏನು ಅಂದ್ರೆ ಇಲ್ಲಿ ಅಧಿಕಾರಿಗಳು ನಿದ್ರೆಯಲ್ಲಿ ಜರುಗಿದಾರೆ ಅನ್ನಿಸ್ತದೆ ನನಗೆ. ಯಾಕಂದರೆ ಇಲ್ಲಿ ಬಂದು ನೋಡಿ ನಾವು ಒಂದು ಎರಡು ಗಂಟೆಗೆ ಬಂದಿದ್ದೆ. ನಾವು ಮಧ್ಯಾಹ್ನದಲ್ಲಿ ಬಂದರೂ ಒಬ್ಬರು ಅಧಿಕಾರಿಗಳಿಲ್ಲ, ಕೀಲಿ ಹಾಕೊಂಡು ಹೋಗ್ಯಾರ ಗ್ರಾಮ ಪಂಚಾಯತಿಗೆ. ಇವರು ಮತ್ತು ಊರ ಅಭಿವೃದ್ಧಿ ಮಾಡೋರು. ಇಲ್ಲಿ ಬಂದ್ರೆ ಆಪ್ರೇಟ್ರು ಇಲ್ಲ, ಪಿ ಡಿ ಒ ಇಲ್ಲ. ಯಾರು ಕೇಳಿದ್ರೆ ನಾನು ಅಲ್ಲಿ ಹೋಗೀನಿ ಇಲ್ಲಿ ಹೋಗೀನಿ, ಮತ್ತು ಫೋನ್ ರಿಸೀವ್ ಮಾಡಲ್ಲ, ಯಾರು ರೆಸ್ಪಾನ್ಸ್ ಮಾಡಲ್ಲ ಆಗ್ಯಾರ. ಇಲ್ಲಿ ಮತ್ತು ಗ್ರಾಮಗಳದೆಲ್ಲ ಕೆಲಸಗಳು ಹೆಂಗೆ ಆಗ್ಬೇಕು, ಯಾವ ಡಾಕ್ಯುಮೆಂಟ್ಸ್ ಕಳ್ಸೋಕ್ಕಲ್ಲ, ಏನೂ ಆಗಲ್ಲ ಇಲ್ಲಿ. ಯಾಕಂದ್ರೆ ಆಫೀಸ್ ನೀವಂತದ, ಅಲ್ಲಿ ಹೋಗ್ಬೋದು. ನೀವು ಬೇರೆ ಚಟ ಏನಾರ ಮಾಡಂಗಿದ್ರು ಮಾಡ್ಬೋದು. ಯಾಕಂದ್ರೆ ಆಫೀಸ್ ಖುಲ್ಲಾ ಅದ, ನೀವಂತದ. ಒಬ್ಬರು ಸಿಬ್ಬಂದಿಗಳು ಇಲ್ಲ. ಇದು ಗ್ರಾಮ ಪಂಚಾಯತಿ ಅನ್ನೋವು ಅನ್ಸಲಾಗ್ಯದ ನನಗೆ. ಒಳಗೆ ಹೋದ್ರೆ ನೀವಂತದ. ಇಲ್ಲಿ ನಮಗೆ ಊರಿನ ಜನ ಫೋನ್ ಹಚ್ಚಿ ಹೇಳಿದ್ರು, ಇಲ್ಲಿ ಏನು ರೀ ನಾವು ಬಂದಾಗೊಮ್ಮೆ ಯಾವ ಸಿಬ್ಬಂದಿಗಳು ಇರಲ್ಲ, ಏನೂ ಇರಲ್ಲ ರೀ. ನಾವು ಬಂದ್ರೆ ಯಾವ ಕೆಲಸಗಳನ್ನ ನಮ್ಮ ಗ್ರಾಮ ಪಂಚಾಯತಿ ರೀ ಇದ್ದು ಇಲ್ಲಾರ್ದಂಗೆ ಆಗ್ಬಿಟ್ಟದ. ನಮ್ಗೆ ಭಾಳ ಸಮಸ್ಯೆ ಆಗ್ಯದ. ತೆಗಿನ ನಮ್ಮ ಕರ್ನಾಟಕ ಸಂಘಟನೆಗೆ, ನಮ್ಮ ಕರ್ನಾಟಕ ಸೇನೆ ಸಂಘಟನೆಗೆ ಫೋನ್ ಹಚ್ಚಿ ಹೇಳಿದಾಗ ನಾವು ಅಧ್ಯಕ್ಷರು, ನಮ್ಮ ಪದಾಧಿಕಾರಿ ಎಲ್ಲರೂ ಬಂದು ನೋಡಿದೇವಿ. ಅವ್ರು ಹೇಳೋದು ಸತ್ಯ ಅನ್ನಿಸ್ತು ಇದು ನೋಡಿದ ಮೇಲೆ. ಇಲ್ಲಿ ಯಾಕಂದ್ರೆ ಸಿಬ್ಬಂದಿಗಳೇ ಇಲ್ಲ. ನೀವು ನೋಡ್ಬೋದು. ಇವಾಗ ನಮ್ಮವ್ರಲ್ಲಿ ತೋರಿಸ್ತಾರೆ ಒಳಗಿಂದ ಏನದ ವಾತಾವರಣ ತೆಗಿಂದ ಎಷ್ಟು ನೀವಂತ ನೋಡ್ರಿ. ಟೈಮು ನೋಡ್ರಿ, ಇವಾಗ 4:30 ಆಯಿತು. ನಾವು 2 ಗಂಟೆಗೆ ಬಂದೀವಿ. ಟೈಮ್ 4:30 ಆಯಿತು. ಇನ್ನಾದರೂ ಒಬ್ರು ಫೋನು ರೆಸ್ಪಾನ್ಸ್ ಮಾಡ್ತಾಯಿಲ್ಲ, ಯಾರು ಬರ್ತಾನೂ ಇಲ್ಲ. ಇನ್ನು ಜನರ ಗತಿ ಏನು ಪಾಪ, ನಮ್ಮ ಗ್ರಾಮಸ್ಥರ ಗತಿ ಏನು? ಸುಮ್ಮನೆ ನೋಡಕಟ್ಟೆ ಇದು ಗ್ರಾಮ ಪಂಚಾಯತಿ ಐತೆ ಅಂತೇಳಿ ಒಳಗೆ ಏನು ಲೂಟಿ ನಡೆದದ ಏನು ನಮಗೂ ಗೊತ್ತಾಗಲ್ಲ. ನೋಡ್ಬೋದು ನೀವು. ತೋರಿಸ್ರಿ ಒಳಗಿನ ತೋರಿಸ್ರಿ.